ನಿನ್ನನ್ನ ತಡಿತಿರೋರು ಯಾರೋ? ಸುಸ್ತಾಗ್ತಿದ್ಯಾ? ನಿದ್ದೆ ಬರ್ತಿದ್ಯಾ? ನಿನ್ನಲ್ಲಿ ಎನರ್ಜಿ ಇಲ್ವಾ? ನಿನ್ನ ಹತ್ರ ಟೈಮ್ ಇಲ್ವಾ? ದುಡ್ಡಿಲ್ವಾ? ಇದ್ರಲ್ಲಿ ಯಾವ್ದು ತಡಿತಿದೆ ನಿನ್ನ? ಅಥವಾ ನಿನ್ನನ್ನ ತಡಿತಿರೋದೇ ನೀನಾ? ನಿನಗ್ ನೀನೇ ಎಕ್ಸ್ಕ್ಯೂಸಸ್ ಕೊಟ್ಕೊಳ್ತಿದ್ಯಾ? ನಿನಗ್ ನೀನೇ ಎಷ್ಟು ಸತಿ ಸಾರಿ ಹೇಳ್ಕೊಳ್ತೀಯಾ? ಬೇರೆಯವ್ರು ಬಂದು ನಿನ್ಗೆ ಅಯ್ಯೋ ಪಾಪ ಅನ್ಬೇಕಾ? ನಿನ್ ಕತೆ ಕೇಳಿ ಪಾಪ ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್ ಇನ್ನು ಚೆನ್ನಾಗಿ ಟ್ರೈ ಮಾಡು ಅಂತ ಕರುಣೆ ತೋರಿಸ್ಬೇಕಾ? ನಿನ್ ಜೊತೆ ಸ್ವಲ್ಪ ವರ್ಷಗಳಿಂದ ಕಷ್ಟ ಪಡ್ತಿದ್ದೋರು ಇವತ್ತು ಕಾರಲ್ಲಿ ಓಡಾಡ್ತಿದ್ದಾರೆ ಅಂತ ಜಲಸ್ ಫೀಲ್ ಆಗ್ಬೇಡ. ಆ ಮಟ್ಟಕ್ಕೆ ಮುಟ್ಟೋಕೆ ಪಟ್ಟಿರೋ ಕಷ್ಟ ನಿನಗ್ ಗೊತ್ತಾಗಲ್ಲ. ಮನೆಯಲ್ಲಿ ಫ್ಯಾನ್ ಕೆಳಗಡೆ ಕುತ್ಕೊಂಡು ಟಿವಿ ನೋಡ್ತಾ ಅಮ್ಮ ಕಾಫಿ ಕೊಡು, ಟಿಫನ್ ರೆಡಿ ಆಗಿಲ್ವಾ ಅನ್ನೋ ನೀನು 4 ಗೋಡೆಗಳ ಮಧ್ಯೆ ಬುಕ್ಸ್ ಜೊತೆ ಟೈಮ್ ಕಳೀತಾ ಸಾಧ್ಯವಾದಷ್ಟು ಅಪ್ಪ ಅಮ್ಮನಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಬೆಳಗ್ಗೆ ನ್ಯೂಸ್ ಪೇಪರ್ ಹಾಕಿದ್ರೆ ಅಟ್ಲೀಸ್ಟ್ ಬುಕ್ಸ್ ತಗೊಳ್ಳೋಕೆ ಸಣ್ಣ ಪುಟ್ಟ ಖರ್ಚಿಗೆ ಸಹಾಯ ಆಗುತ್ತೆ ಅಂತ ಯೋಚನೆ ಮಾಡೋ ಅವನು ಹೇಗ್ ಒಂದೇ ಆಗೋಕೆ ಸಾಧ್ಯ ಆಗುತ್ತೆ? ಕನಸನ್ನ ಕಾಣ್ತಾ ಮಲ್ಗಿರೋ ನೀನು ತನ್ನ ಕನಸಿಗೆ ಕೆಲಸ ಮಾಡ್ತಿರೋ ಅವನು ಯಾವತ್ತೂ ಒಂದೇ ಆಗೋಕೆ ಸಾಧ್ಯ ಇಲ್ಲ. ನೀನ್ ಒಳಗಿರೋ ಆ ಕನಸನ್ನ ಜಾಗೃತಗೊಳಿಸು. ನಿನಗೆ ಯಾವುದೇ ಕೊರತೆ ಇಲ್ಲ. ನಿನ್ ಸುತ್ತಮುತ್ತ ಇರೋ ರಿಸೋರ್ಸಸ್ ನ ಯೂಸ್ ಮಾಡ್ಕೋ. ನಿನ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದ್ಯಾ? ನಿನ್ ಸುತ್ತಮುತ್ತ ಇರೋ ವಾತಾವರಣದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ಯಾ? ಅದನ್ನ ಸರಿಪಡಿಸ್ಕೋ. ಇಫ್ ಯು ವಾಂಟೆಡ್ ದೆನ್ ಗೋ ಅಂಡ್ ಗೆಟ್ ಇಟ್. ನಿನಗ್ ಬೇಕಾಗಿದ್ದನ್ನ ನೀನೇ ಪಡ್ಕೊಳ್ಬೇಕು. ನೀನ್ ಕೊಡೋ ಎಕ್ಸ್ಕ್ಯೂಸಸ್ ವ್ಯಾಲಿಡ್ ಅಲ್ಲ ಅಂತ ತಿಳ್ಕೊ. ನಿನಗ್ ನೀನೇ ಹೇಳ್ಕೊಳ್ಳೋ ಸುಳ್ಳಿನಿಂದ ಹೊರಗಡೆ ಬಾ. ಸುಳ್ಳಿಂದ ಹೊರಗಡೆ ಬರೋಕೆ ಇರೋ ದಾರಿ ಅಂದ್ರೆ ಅದು ಸತ್ಯ. ಇಲ್ಲಿ ಸತ್ಯ ಏನಂದ್ರೆ ನಿನ್ಗಿನ್ನು ಟೈಮ್ ಇದೆ, ನಿನ್ನಲ್ಲಿ ಸ್ಕಿಲ್ಸ್ ಇದೆ, ನಿನ್ನಲ್ಲಿ ನಾಲೆಡ್ಜ್ ಇದೆ, ನಿನ್ನಲ್ಲಿ ಸಾಧಿಸೋ ವಿಲ್ ಪವರ್ ಇದೆ. ಅಂದ್ಕೊಂಡಿದ್ದನ್ನ ಪಡ್ಕೊಳ್ಳೋಕೆ ಬೇಕಿರೋ ಆ ಡಿಸಿಪ್ಲಿನ್ ನಿನ್ನಲ್ಲಿದೆ. ಇಲ್ಲಿ ಚಾಲೆಂಜಸ್ ಇಲ್ದಿರ ಇರೋ ಕೆಲಸ ಯಾವುದು ಇಲ್ಲ. ಯಾವುದು ಕೂಡ ನೀನ್ ಕೂತಿರೋ ಹತ್ರಕ್ಕೆ ಹುಡುಕೊಂಡ್ ಬರಲ್ಲ. ಬೇಕು ಅಂದಿದ್ದನ್ನ ನೀನೇ ಪಡ್ಕೊಳ್ಬೇಕು. ದಿಸ್ ಇಸ್ ಯುವರ್ ಚಾನ್ಸ್, ದಿಸ್ ಇಸ್ ಯುವರ್ ಶಾಟ್, ದಿಸ್ ಇಸ್ ಯುವರ್ ಮೊಮೆಂಟ್, ದಿಸ್ ಇಸ್ ಯುವರ್ ಟೈಮ್, ದಿಸ್ ಇಸ್ ಯುವರ್ ಪ್ಲೇಸ್, ದಿಸ್ ಇಸ್ ಯುವರ್ ಗೋಲ್, ದಿಸ್ ಇಸ್ ಯುವರ್ ಡ್ರೀಮ್, and this is your opportunity. Stop giving excuses.